ರೈತ ಸೋದరులకు ನಮಸ್ಕಾರ. ಇವಾಗ ನಮ್ಮ ಮುಂಚೆ ಅನಿತಾ ಅವರಿದೆ. ಇದು ಜೀವನ ಯಾವ ಸ್ಟಾರ್ಟ್ ಮಾಡಿದೆ, ಕುರಿ ಮೇಕೆ ಟಗರಿ ಯಾವ ತರ ಇದೆ, ಎಷ್ಟಿದೆ ಅಂತ ಅವ್ರನ್ನ ಕೇಳಿ ಎಲ್ಲ ಕೇಳ್ಕೋಬಹುದು. ಮತ್ತೆ ನಮಸ್ಕಾರ ಅನಿತಾ ಅವರು. ಮತ್ತೆ ಇದು ಅನಿತಾ ಬೈರಾಪುರ ಗೇಟ್. ಓಕೆ. ಕೊಡಮಡುಗು ಪಂಚಾಯಿತಿ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ ಮೇಡಮ್. ಓಕೆ. ಮತ್ತೆ ನಿಮ್ಮ ಹತ್ರ ಜೀವನ ಇದೆ ತಾನೆ, ಇದು ಇದೇ ಜೀವನ ಮಾಡ್ತಾ ಇದ್ದ, ಬೇರೆ ಜೀವನ ಇದೆಯಾ? ಇದೆ ಮೇಡಮ್, ಬೇರೆ ಇದು ಒಂದೇ ಜೀವನ. ಮತ್ತೆ ಏನೇನಿದೆ ಇದು? ಕುರಿ ಮೇಕೆ ಟಗರು ಇದಾವೆ. ಹೌದಾ? ಎಷ್ಟಿದೆ ಅಮ್ಮ? 200 ಇದಾವೆ ಮೇಡಮ್. 200. ಮತ್ತೆ 200 ಅಲ್ಲೇ ಇದು ಇವಾಗ ಏನೇನಿದೆ? ಕುರಿ ಮೇಕೆ ಟಗರು. ಮತ್ತೆ ಎಲ್ಲಾಗೂ 200ಗೆ ಏನು ಯೂಸ್ ಮಾಡ್ತಾ ಇದೆ ಇವಾಗ? ಡಾಕ್ಟರ್ ಜೀವಮಿತ್ರ ಮೇಡಮ್. ಡಾಕ್ಟರ್ ಜೀವಮಿತ್ರ. ಮುಂಚೆ ಏನ್ ಯೂಸ್ ಮಾಡಿದೆ? ಮುಂಚೆ ಚೇಂಜ್ ಮಾಡ್ತಾ ಇದ್ವಿ, ಒಂದೊಂದ್ ಸತಿ ಒಂದೊಂದ್ ಯೂಸ್ ಮಾಡ್ತಾ ಇದ್ವಿ. ಈಗ ಎಲ್ಲ ಬಿಟ್ಟಿದೀವಿ, ಇದು ಮುಂದೆ ಯೂಸ್ ಮಾಡ್ತಾ ಇದೀವಿ. ಹೌದಾ? ಇದು ಡಾಕ್ಟರ್ ಜೀವಮಿತ್ರ ಯೂಸ್ ಮಾಡಿದೆ ಇವಾಗ ಚೆನ್ನಾಗೈತೆ ಮೇಡಮ್. ಹೌದಾ? ಮರಿ ಚೆನ್ನಾಗಿದಾವೆ, ಕುರಿ ಚೆನ್ನಾಗಿದಾವೆ, ಆರೋಗ್ಯ ಚೆನ್ನಾಗೈತೆ. ಇದು ಡಾಕ್ಟರ್ ಜೀವಮಿತ್ರ ಎಲ್ಲಿ ನೋಡಿದೆ? ಇದು ವೃದ್ಧ ಮಂಡಲ ಮೇಡಮ್. ವೃದ್ಧ ಮಂಡಲಲ್ಲಿ ಅಲ್ಲಿ ನೋಡಿ ಅಲ್ಲಿಗೆ ಹೋಗಿ ತಗೊಂಡಿದ್ಯಾ? ಮತ್ತೆ ನೋಡಿದೀವಿ, ಅಲ್ಲೇ ಹೋಗಿ ಅವ್ರು ಕಾಲ್ ಮಾಡಿದ್ರೆ ಅವ್ರು ಐತೆ ಹೋಗಿ ಬನ್ನಿ ಅಂದ್ರೆ ಹೇಳಿದ್ರು, ಅದಕ್ಕೆ ಹೋಗಿ ತಗೊಬಂದ್ರು. ಹೌದಾ? ಮತ್ತೆ ಇದು ಯೂಸ್ ಮಾಡಿದೆ ಅಂದ್ರೆ ಇದು ಯಾವ ತರ ಯೂಸ್? ಬೆಳಗ್ಗೆ ಯೂಸ್ ಮಾಡ್ತಾರೆ, ಸಾಯಂಕಾಲ ಯೂಸ್ ಮಾಡ್ತಾರೆ? ಬೆಳಿಗ್ಗೆ ಮೇಡಮ್, ಬೆಳಿಗ್ಗೆ 7 ಗಂಟೆಯಿಂದ 8 ಗಂಟೆ ಒಳಗೆ. ಓಕೆ. ಮತ್ತೆ ಎಷ್ಟು ಹಾಕ್ತಿರಿ ಇದು? ಚಿಕ್ಕ ಮರಿಗಳಿಗೆ 1 ml 2 ml 3 ml, ದೊಡ್ಡ ಅದಕ್ಕೆ 5 ml 10, ಕುರಿಗಳಿಗೆ ಒಂದು 20 ml. 20 ml. ಮತ್ತೆ ಇದು ನೀವು 1 ತಿಂಗಳಿಗೆ ಎಷ್ಟು ಬಾಟ್ಲ್ ಆಗುತ್ತೆ ನಿಮ್ಗೆ? 2 ಬಾಟ್ಲ್. 100 ಜೀವಗಳಿಗೆ 1 ಬಾಟ್ಲ್ ಆಗುತ್ತಾ? ಮತ್ತೆ 200 ಕುರಿ ಇದಾವೆ, 100 ಮರಿಗಳು ಇರ್ತವೆ. ಒಂದು ತಿಂಗಳಿಗೆ 1 ಬಾಟ್ಲಿ ಖಾಲಿ ಆಗುತ್ತೆ ಮೇಡಮ್. 1 ತಿಂಗಳಿಗೆ. ಓಕೆ. ಸೊ ಇದು ಡಾಕ್ಟರ್ ಜೀವಮಿತ್ರ ಯೂಸ್ ಮಾಡಿದೆ ಅಂದ್ರೆ ಏನು ರೋಗ ಏನು ಇಲ್ಲನಾ? ಎಲ್ಲ ಇದೆಯಾ? ಇಲ್ಲ ಮೇಡಮ್, ಚೆನ್ನಾಗೈತೆ. ಯಾವ ತರ ಎಲ್ಲ ಕಂಟ್ರೋಲ್ ಆಗಿದೆ? ಕಂಟ್ರೋಲ್ ಆಗೈತೆ. ಮುಂಚೆ ಏನಿದೆ ಇದು ಯೂಸ್ ಮಾಡಕ ಮುಂಚೆ? ನೆಗಡಿ, ಕೆಮ್ಮು, ಜ್ವರ ಎಲ್ಲ ಇತ್ತು ಮೇಡಮ್. ಈಗ ಕಡಿಮೆ ಆಗವೆ, ಚೆನ್ನಾಗಿದಾವೆ. ಇದು ಡಾಕ್ಟರ್ ಜೀವಮಿತ್ರ ಯೂಸ್ ಮಾಡಿದೆ ಅಂದ್ರೆ ಎಲ್ಲ ಕಡಿಮೆ ಆಗಿದೆ. ಮತ್ತೆ ಇದು ಎಲ್ಲ ಆಚೆ ಕರ್ಕೊಂಡು ಹೋಗ್ತೀಯಾ? ಇಲ್ಲೇ ಇರ್ತವೆ ಮೇಡಮ್. ಕುರಿ ಒಂದು ಆಚೆಗೆ ಹೋಗ್ತೇವೆ. ಆಚೆ ಎಲ್ಲ ಮೇತೆ ಎಲ್ಲ ಚೆನ್ನಾಗ ತಿಂತಾ ಇದೆಯಾ? ಓಕೆ. ಮತ್ತೆ ಹಾಲು ಎಲ್ಲ ಚೆನ್ನಾಗ ಇದೆಯಾ? ಮತ್ತೆ ಯಾವ ತರ ತಿಂತಾ ಇದೆ ಇದು? ಚೆನ್ನಾಗಿ ಮೇಯ್ತದೆ ಮೇಡಮ್. ಏನು ಹುಲ್ಲು ಬಿಟ್ರು ಚೆನ್ನಾಗಿ ಮೇಯ್ತೈತೆ. ಓಕೆ. ಚೆನ್ನಾಗಿ ಮೇಯ್ತವೆ ಮೇಡಮ್. ಹಾಲು ಚೆನ್ನಾಗಿ ಕೊಡ್ತಾ ಇದಾವೆ, ಮರಿಗಳು ಚೆನ್ನಾಗಿದಾವೆ, ಕುರಿನೂ ಚೆನ್ನಾಗಿದಾವೆ, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿದಾವೆ ಮೇಡಮ್. ಆಚೆ ಕರ್ಕೊಂಡೋಗಿ ಎಲ್ಲ ತಿನ್ಬಿಟ್ಟು ಸಾಯಂಕಾಲ 6 ಗಂಟೆಗೆ ಬರ್ತೀವಿ ಮೇಡಮ್. 6 ಗಂಟೆಗೆ ಇಲ್ಲೇ ಬರ್ತೀಯಾ? ಮತ್ತೆ ಇವಾಗ ಏನು ಪ್ರಾಬ್ಲಮ್ ಏನು ಇರಲ್ಲ ಮೇಡಮ್, ಚೆನ್ನಾಗಿದೆ. ಇದು ಡೈಜೆಷನ್ ಯಾವ ತರ ಇದೆ? ಇದು ಚೆನ್ನಾಗೈತೆ ಮೇಡಮ್. ಚೆನ್ನಾಗಿದ್ಯಾ? ಮತ್ತೆ ಮುಂಚೆ ಮೆಕ್ಕೆಜೋಳ ಎಲ್ಲ ಹಾಕ್ತಾ ಇದೀವಿ ಮೇವು. ಏನೇನು? ಮುಖಜೋಳ ಎಲ್ಲ ಮೇಯ್ತಾ ಮೇಡಮ್. ಚೆನ್ನಾಗೈತೆ, ಮರಿಗಳು ಚೆನ್ನಾಗಿದಾವೆ, ಕುರಿ ಚೆನ್ನಾಗಿದಾವೆ, ಎಲ್ಲ ಚೆನ್ನಾಗೈತೆ ಮೇಡಮ್. ಓಕೆ. ಮತ್ತೆ ಡಾಕ್ಟರ್ ಜೀವಮಿತ್ರ ಯೂಸ್ ಮಾಡಿದ ತಕ್ಷಣ ಎಲ್ಲ ಕಂಟ್ರೋಲ್ ಆಗಿದೆ? ಜ್ವರ, ಕೆಮ್ಮು, ನೆಗಡಿ ಎಲ್ಲ ಕಂಟ್ರೋಲ್ ಆಗಿದೆ. ನೋಡಿದೆ ತಾನೇ ಇವಾಗ ಅನಿತಾ ಅವ್ರು ಹೇಳಿದೆ ಎಲ್ಲ ಇದು ಡಾಕ್ಟರ್ ಜೀವಮಿತ್ರ ಯೂಸ್ ಮಾಡಿದೆ ತಕ್ಷಣ ಇವ್ರಿಗೆ ಕೆಮ್ಮು, ನೆಗಡಿ, ಜ್ವರ ಏನು ಇಲ್ಲ, ಮೇತೆ ಎಲ್ಲ ಚೆನ್ನಾಗಿ ತಿಂತಾ ಇದೆ, ಎಲ್ಲ ಚೆನ್ನಾಗಿದೆ ಅಂತ, ಜೀವಗಳು ಎಲ್ಲ ಚೆನ್ನಾಗಿದೆ, ಟಗರಿ ಮೇಕೆ ಎಲ್ಲಾನು ವೇಟ್ ಬಂದಿದೆ ಅಂತ ಹೇಳಿದೆ ಅವರು. ನೀವು ಒಂದ್ಸರಿ ಇದು ತಗೊಂಡು ಡಾಕ್ಟರ್ ಜೀವಮಿತ್ರ ನೀವು ಒಂದ್ಸರಿ ತಗೊಂಡು 1 ತಿಂಗಳಿಗೆ ಇದು ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ ಅಂತ ಅವರು ಹೇಳ್ತಾ ಇದೆ. ಮತ್ತೆ ಸ್ಕ್ರೀನ್ ಅಲ್ಲೇ ನಂಬರ್ ಬರುತ್ತೆ, ನೀವು ಯಾವ ತರ ಯೂಸ್ ಮಾಡಬೇಕು, ಯಾವ ತರ ಆಗ್ಬೇಕು ಅಂತ ಡೀಟೇಲ್ಸ್ ಎಲ್ಲ ಅವರೇ ಹೇಳ್ಕೊಡ್ತೀರಿ. ಮತ್ತೆ ಇದು ವೆಟನರಿ ಮೆಡಿಕಲ್ ಅವ್ರಿಗೆ ಡೀಲರ್ಶಿಪ್ ಕೊಡ್ತಾ ಇದೆ. ಮತ್ತೆಲ್ಲ ಡೀಟೇಲ್ಸ್ ಕೇಳ್ಕೋಬಹುದು. ನಮಸ್ಕಾರ.